ಬೇರೆ ಪಾರ್ಟಿಗಳು ನಿಮ್ಮ ಜೊತೆಗೆ ನಿಮ್ಮ ಸಿದ್ಧಾಂತಗಳನ್ನ ನಿಮ್ಮ ವಿಚಾರಧಾರೆಗಳನ್ನ ಹೈಜಾಕ್ ಮಾಡಿದ್ರೆ ನಿಮ್ಮ ನಿಲುವೇನಿರುತ್ತೆ ಸರ್? ತುಂಬ ಖುಷಿ ಆಗುತ್ತೆ ಸರ್. ನಾನು ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ನು. ನಿಮ್ದು ಆಲ್ರೆಡಿ ಟೀಮ್ ಇದೆಯಾ ಅಥವಾ ಅದು ಸಹ ಇದೇ ಪ್ರಕ್ರಿಯೆಯಲ್ಲಿ ಆಗುತ್ತೆ? ಶಾಂತಿಯಿಂದ ಮಾತಾಡೋದಕ್ಕೆ ನಾವು ಸ್ವತಂತ್ರ ಕೊಡ್ತಿದೀವಿ ಅಂದ್ಬಿಟ್ಟು ಹೋದ್ರೆ ನಮಗೆ ಲೈಫ್ ಟೈಮ್ ಗೌರವ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟು ಹೋದ್ರು. ಸರ್, ನೀವು ಪೋಸ್ಟರ್ಗಳಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ರಿ ಕ್ಲಬ್ಗಳನ್ನ ಕಟ್ತೀವಿ ರೈತರಿಗೆ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀವಿ? ಬಟ್ ವಿಪರ್ಯಾಸ ಏನಪ್ಪ ಅಂದ್ರೆ ರೈತ ದೇಶದ ಬೆನ್ನೆಲುಬು. ಜನವರಿಗೆ ಗೊತ್ತಾಗುತ್ತೆ 2028ಕ್ಕೆ. ಏನ್ ಸರ್ ಅದು 2047 ಮಿಷನ್ ಅಂದ್ರೆ ಏನು? ಜನ ನಾನು ಎಲ್ಲಿ ನಿಂತ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ, ಆ ಕ್ಷೇತ್ರದಲ್ಲಿ ನಿಂತ್ಕೊಳ್ತೀನಿ. ಯಾಕೆ ರಾಜಕೀಯ ಬೇಕು ಅಂತ ಅನ್ನಿಸ್ತು ಸರ್? ಯಾಕಂದ್ರೆ ಯೂಶುವಲಿ ಯಾವ ಬಿಸ್ನೆಸ್ ಮ್ಯಾನ್ ಮೈನ್ ಸ್ಟ್ರೀಮ್ ಅಲ್ಲಿರೋ ಯಾವ ಬಿಸ್ನೆಸ್ ಮ್ಯಾನ್ ಮೈನ್ ಸ್ಟ್ರೀಮ್ ರಾಜಕಾರಣಕ್ಕೆ ಬರಲ್ಲ. ನಿಮ್ಗೆ ಯಾಕೆ ಮೈನ್ ಸ್ಟ್ರೀಮ್ ಬಿಸ್ನೆಸ್ ಅನ್ನ ಬಿಟ್ಟು ಮೈನ್ ಸ್ಟ್ರೀಮ್ ರಾಜಕಾರಣಕ್ಕೆ ಬರಬೇಕು ಅಂತ ಅನ್ನಿಸ್ತು? ಇಲ್ಲ ಸರ್, ನಾನು ಬಿಟ್ಟಿಲ್ಲ ಅದನ್ನ ಯಾವತ್ತೂ ಬಿಡೋದು ಅಲ್ಲ. ಓಕೆ, ಯಾಕೆ ಬರಾರದಲ್ಲಿ ಮಾಡಬೇಕು ಅಂತಂದ್ರೆ ಸೇಮ್ ಬದಲಾವಣೆ ತರಲೇಬೇಕು ಅಂತ. ಆಕ್ಚುಲಿ ನನಗೆ ಇದು ರಾಜಕಾರಣ ಇಷ್ಟ ಇಲ್ಲ ಸರ್, ನಿಜವಾಗ್ಲೂ ಇಷ್ಟ ಇರಲಿಲ್ಲ. ನನಗೆ ಸಮಾಜ ಸೇವೆ ಅಂದರೆ ತುಂಬ ಇಷ್ಟ. ನನಗೆ ಮುಂಚೆಯಿಂದ ನೀವು ನೋಡ್ಬೋದು, ನೀವು ನಮ್ಮ ಜೊತೆ ಕಳೆದಾಗೆಲ್ಲ ಗೊತ್ತಾಗುತ್ತೆ ನಮಗೆ. ನಮ್ಗೆ ಯಾರಿಗಾದ್ರೂ ಏನಾದರೂ ಕೊಡ್ತಿತ್ತು ಅಂದರೆ ಅದು ಖುಷಿ ನಮಗೆ, ದಿನ ಕೊಟ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಇದು ಹುಚ್ಚು, ಇದು ನಮಗೊಂಥರ. ಸೊ ಈ ಬದಲಾವಣೆ ತರಬೇಕು ಅಂತಂದ್ರೆ ಯಾರು ಇದಕ್ಕೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಹೂ ಲೀಡ್ ದ ಲೀಡರ್ಶಿಪ್ ಅಂತ. ಈಗ ಎಗೇನ್ ನಾನು ಕೂಡ ನಾನು ಬಿಸ್ನೆಸ್ ಮಾಡ್ತೀನಿ, ನೀವು ಯಾರೋ ಮಾಡ್ಕೊಂಡು ಹೋಗಿ ಅಂದರೆ ನಾನು ಉಪೇಂದ್ರ ಅವ್ರ ಥರನೇ ಇನ್ನೊಂದು ಮಾತಾಡ್ದಂಗೆ ಆಗುತ್ತೆ. ಬಿಕಾಸ್ ಮುಂದೆ ತಗೊಳ್ಳೋ ಹೋಗೋರು ಇಲ್ಲ ಅಂತಂದ್ರೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ನಾವೀಗ ನೋಡ್ತಾ ಇದ್ದೀವಿ. ಪ್ರಜಾಕೀಯದಲ್ಲಿ ವಿಚಾರಣೆ ಮುಂದಕ್ಕೆ ಹೋಗ್ತಾ ಇಲ್ಲ, ವಿಚಾರಧಾರೆಗಳು. ಸೊ ಇಲ್ಲಿಗೆ ನಾವೇನು ಮಾಡ್ತಿದ್ದೀವಿ ಅಂದರೆ ಒಂದು ಫುಲ್ ಸ್ಟಾಪ್ ಹಾಕಿ ನಾವು ಇದಕ್ಕೆ ಲೀಡರ್ಶಿಪ್ ತಗೊಳ್ಳೋಣ, ಲೀಡ್ ಮಾಡೋಣ, ಇದನ್ನು ಮುಂದಕ್ಕೆ ತಗೊಂಡು ಹೋಗೋಣ ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವೇನೇ ಲೀಡ್ ಮಾಡೋಣ ಅಂತ ಬಂದಿರುವಂಥ ಉದ್ದೇಶ. ಹಾಗನ್ಕೊಂಡು ನಮ್ಮ ಬಿಸ್ನೆಸ್ಸು ಯಾವುದೇ ಥರದ್ದು ಶೇಕ್ ಆಗದೆ ಇರೋ ಹಾಗೆ ಅಲ್ಲಲ್ಲಿ ಎಕ್ಸ್ಪರ್ಟ್ ಇರುವಂಥ ವ್ಯಕ್ತಿಗಳನ್ನ ಅಲ್ಲಿ ಕೂರಿಸಿ ಅವರು ಆ ಸಂಸ್ಥೆಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಏನು ಗೈಡೆನ್ಸ್ ಬೇಕೋ ಅದನ್ನು ನಾವು ಕೊಡ್ತಾ ಇರ್ತೀವಿ. ಸೊ ಎಲ್ಲ ಸಂಸ್ಥೆಗಳು ಈಗ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಇವಾಗ ಮೊನ್ನೆ ಆಗಿರೋ ಡೆವಲಪ್ಮೆಂಟನ್ನು ಒಂದು ಉದಾಹರಣೆಯಾಗಿ ಇಟ್ಕೊಂಡು ನೋಡೋದಾದರೆ, CJP ಪಾರ್ಟಿ ಒಂದು ಅನೌನ್ಸ್ ಮಾಡ್ತು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ಪಾಪ್ಯುಲಾರಿಟಿಯನ್ನು ಪಡ್ಕೊಳ್ತು. ಅದರ ಸಂಸ್ಥಾಪಕ ಅಧ್ಯಕ್ಷರು ಭಾರತಕ್ಕೆ ಬರ್ತಾರೆ, ಅಭಿಷೇಕ್ ದೀಪ್ಕೆ ಅವರು ಬಂದೊಂದು ಅಕೌಂಟಬಿಲಿಟಿಯನ್ನು ಕೇಳ್ತಾರೆ. ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ. ಅದಕ್ಕೆ 25 ದಿನಗಳ ಕಾಲ ಶಾಂತಿಯುತವಾದಂಥ ಹೋರಾಟವನ್ನು ಮಾಡ್ತಾರೆ. 26ನೇ ದಿನದಿಂದ ಅದು ಚೇಂಜ್ ಓವರ್ ಆಗುತ್ತೆ, ಹೋರಾಟದ ಸ್ವರೂಪ ಬದಲಾಗುತ್ತೆ. 27, 28ನೇ ದಿನಕ್ಕೆ ಅದಕ್ಕೆ ಕಾಂಗ್ರೆಸ್ ಎಂಟ್ರಿ ಆಗುತ್ತೆ, ಸಮಾಜವಾದಿ ಪಾರ್ಟಿ ಎಂಟ್ರಿ ಆಗುತ್ತೆ, AAP ಎಂಟ್ರಿ ಆಗುತ್ತೆ. ಈಗ ಉದ್ದೇಶ ಒಂದೇ ಇದ್ರೂ CJP ಪಾರ್ಟಿಯ ಹೋರಾಟವನ್ನು ಕಾಂಗ್ರೆಸ್ಸು, ಸಮಾಜವಾದಿ ಪಾರ್ಟಿ ಮತ್ತು AAP ಪಾರ್ಟಿಗಳು ಹೈಜಾಕ್ ಮಾಡಿದ್ದಾವೆ. ಇವತ್ತು ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಮತ್ತು ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಅವರೇ ಹೈಲೈಟ್ ಆಗ್ತಾ ಇದ್ದಾರೆ. ಸೊ ಈಗ ನಾನು ಈ ಪ್ರಶ್ನೆ ಏನಕ್ಕೆ ಆಗ್ತದೆ ಅಂದರೆ, ನೀವು ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬರ್ತಾ ಇದ್ದೀರಾ, ಬೇರೆ ಪಾರ್ಟಿಗಳು ನಿಮ್ಮ ಜೊತೆಗೆ ಸೇರ್ಕೊಳ್ಳೋದಾದರೆ ಅಥವಾ ಹೈಜಾಕ್ ಮಾಡಿದ್ರೆ, ನಿಮ್ಮ ಸಿದ್ಧಾಂತಗಳನ್ನು ನಿಮ್ಮ ವಿಚಾರಧಾರೆಗಳನ್ನು ಹೈಜಾಕ್ ಮಾಡಿದ್ರೆ ನಿಮ್ಮ ನಿಲುವೇನಿರುತ್ತೆ ಸರ್? ನನಗೆ ತುಂಬ ಖುಷಿ ಆಗುತ್ತೆ ಸರ್. ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ನು. ನನಗೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅನ್ನೋದಾಯಿತು ಅಂದರೆ, ಈಗ ನಾನು ಮಾಡಬೇಕು ಅಂತ ಹೊರಟಿರುವಂಥದ್ದನ್ನ ಅವರು ಕಾಂಪಿಟೇಷನಲ್ಲಿ ಮಾಡ್ತಾರೆ ಅಂತಂದರೆ ನನಗೆ ಅದಕ್ಕಿಂತ ಖುಷಿ ಬೇರೆದಿಲ್ವೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ಮಾಡಬೇಕು ಅಂತಂದರೆ ನಾನು ಕಷ್ಟಪಟ್ಟು ದುಡಿದು ಅಲ್ಲೆಲ್ಲ ಹಾಕಿ ಮಾಡಬೇಕು. ಅವ್ರಿಗೆ ಇನ್ಸ್ಟೆಂಟಾಗಿ ಮಾಡ್ಬೋದು, ಅವರು ಟಕ್ 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 ಅಂತ ಮಾಡ್ಕೋಗ್ಬೋದು. ಈಗ ನಾನು ಕೆಲಸ ಕೊಡ್ತಿದ್ದೀನಿ ಅನ್ನೋ ಕಾಂಪಿಟೇಷನಲ್ಲಿ ಅವರೇ ಕೆಲಸ ಕೊಡ್ತು ಅಂತಂದ್ರು ಅದು ಒಳ್ಳೇದೇ. ಅವ್ರು ಯಾವತ್ತೇ ಕೆಲಸ ಕೊಡೋದು ನಿಲ್ಸಿದ್ರು ನಮ್ಮ ಪಾರ್ಟಿ ಅಂತೂ ರೆಡಿ ಇರುತ್ತೆ ಕೆಲಸ ಕೊಡೋದಕ್ಕೆ ಅಂತ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ನಾವು ದುಬೈಗೆ ಹೋಗಿದ್ದು ಇವಾಗ ಮಾರ್ಚ್ 1ನೇ ತಾರೀಕು. ಅಲ್ಲೇ ದುಬೈನಲ್ಲಿದ್ದಾಗ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ನಾನು 2ನೇ ತಾರೀಕು ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋದಾಗ ಅಲ್ಲಿ ಒಂದು ವಯಸ್ಸಾದಂಥ ಒಂದು ಗುಂಪಿರುತ್ತೆ. ಆ ಗುಂಪು ಅವ್ರಿಗೆ ಹೋಟೆಲ್ ಬಿಲ್ ಕಟ್ಟಿರಲ್ಲ, 4 ಲಕ್ಷ ಆಗಿರುತ್ತೆ. ಸೊ ಕಟ್ಟೋದಕ್ಕೆ ಯಾರು ಮುಂದೆ ಬರಲ್ಲ. ಅಲ್ಲಿರೋರೆಲ್ಲ ಶ್ರೀಮಂತರೇ. ಅಲ್ಲಿರೋರೆಲ್ಲ ಯಾರು ಬಂದಿದ್ದಾರೆ ಫಾರಿನ್ಗೆ ಅವರೆಲ್ಲರೂ ಶ್ರೀಮಂತರೇನೆ. ಅವರೆಲ್ಲರ ಹತ್ರನೂ ದುಡ್ಡಿದೆ, ಬಟ್ ಯಾರು ಕಟ್ಟೋದಕ್ಕೆ ಮುಂದೆ ಬರ್ತಾ ಇಲ್ಲ. ಈಗ ಅದೇ ಸಂದರ್ಭನ ಇಲ್ಲಿಗೆ ನಾವು ಇದಕ್ಕೆ ತಗೊಂಡು ಹೋಗೋಣ, ಇವತ್ತಿನ ಸಿಚುವೇಶನ್ಗೆ ತಗೊಂಡು ಹೋಗೋಣ. ಇಲ್ಲಿ 53 ಜನ ಇದ್ದಾರೆ, ಸೀನಿಯರ್ ಸಿಟಿಸನ್ಸು. ಅವರು ಬಿಲ್ ಕಟ್ಟಬೇಕು. ಒಬ್ಬ ಲೀಡರ್ ಇದ್ದಾನೆ, ಅವನು ಯಾರು ಟ್ರಾವೆಲ್ ಏಜೆಂಟು, 4 ಲಕ್ಷ ಕಟ್ಟೋದಕ್ಕೋಸ್ಕರ ಎದುರ್ಕೊಂಡು ಕೂತಿದ್ದಾನೆ. ಯಾರು ಕಟ್ತಾ ಇಲ್ಲ. ಅಲ್ಲಿ CM ಮಾತಾಡ್ತಾರೆ ಅವ್ರ ಜೊತೆ, ಲೋಕಲ್ MLA ಮಾತಾಡ್ತಾರೆ ಅವ್ರ ಜೊತೆ. ಯಾರನ್ನು ಕೂಡ ಇಲ್ಲಿಂದ ಆಚೆಗೆ ನಾವು ಮಾಡ್ಕೊಯ್ತೀವಿ, ಇಲ್ಲಿದೇನೈತೆ ನೀವು ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರು ಎದುರ್ಕೊಂಡು ಕೂತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ತಗೊಂಡಂಥ ಒಂದು ಡಿಸಿಷನ್ನು, ನಾವು ಹೇಳುವಂಥ ಒಂದು ಮಾತೇನಪ್ಪ ಅಂದರೆ, ಮಧ್ಯಾಹ್ನ ಊಟ ತರಿಸ್ತೀನಿ, ನೀವಿರೋ ತನಕ ಊಟ ನಾವು ಮಾಡಿಸ್ತೀವಿ, ಹೋಟೆಲ್ ಬಿಲ್ ನಾನು ಕಟ್ತೀನಿ, ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ನಗ್ತಾರೆ.
ಇವತ್ತಿನ ಸಂದರ್ಭಕ್ಕೆ ನಾವು ಮಾಡ್ತಿರುವಂಥ ವಿಷಯನ ನಗದ್ರು ಅಂತಾನೆ ಅನ್ಕೊಳ್ಳೋಣ. ನಾಳೆ ನಾವೇನು ಮಾಡ್ತೀವಿ ಅಂತ ಹೇಳ್ತಂದ್ರೆ ಮಧ್ಯಾಹ್ನ ಊಟ ತರಿಸ್ತೀವಿ, ಏನು ಶೇಕ್ ಆಗಲ್ಲ. ರಾತ್ರಿ ಊಟ ತರಿಸ್ತೀವಿ, ಶೇಕ್ ಆಗಲ್ಲ. ಬೆಳಗ್ಗೆ ಬಿಲ್ ಕಟ್ಟಾಗಿದ್ದ ತಕ್ಷಣ ನೆನೆ ನೀವು ನಂಬಲ್ಲ ಸರ್, ನಾಳೆಯಿಂದ ಚಿತ್ರಣನೇ ಚೇಂಜ್ ಆಗುತ್ತೆ. ಅಲ್ಲೇ ಇರೋರೊಬ್ರು ಯಾರೋ ಒಬ್ರು ದುಬೈ ಕನ್ನಡಿಗರು ಬಂದ್ಬಿಟ್ಟು ನಾನು ಊಟ ಕೊಡಿಸ್ತೀನಿ ಅಂತಾರೆ, ಈ ರಾತ್ರಿಗೆ ಇನ್ನೊಬ್ರು ಕೊಡಿಸ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಬಿಲ್ನೆಲ್ಲ ಅಲ್ಲಿ ಲೋಕಲ್ MLA ಇರ್ತಾರೆ, ಅವರು ನಾನು ಕಟ್ಕೊ ಹೋಗ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅವ್ರನ್ನ ಫ್ಲೈಟು ಅವ್ರದ್ದು ಬೆಂಗಳೂರಿಂದ ಕೊಚ್ಚಿನಿಗೆ ಬರುತ್ತೆ, ಕೊಚ್ಚಿನಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಹೋಗಬೇಕು, ಟ್ರೈನಲ್ಲಿ ಹೋಗಬೇಕು ಅಂತ ಮಾತಾಡ್ತಿರ್ತಾರೆ. ಎಲ್ಲರದ್ದು ಫ್ಲೈಟ್ ಟಿಕೆಟ್ ನಾನು ಹಾಕ್ತೀನಿ ಅಂತ ಹೇಳ್ತಾರೆ. ನಾನು ಹಾಕೋಕೆ ಬಿಡಲ್ಲ, ಸೇಮ್ ನೀವು ಹೇಳ್ದಂಗೆ ಹೈಜಾಕ್ ಮಾಡಿ ಅವ್ರು ಮಾಡ್ತಾರೆ. ಈಗ ಪರ್ಪಸ್ ಏನು ಹೇಳಿ? ಹೈಜಾಕ್ ಮಾಡಿದ್ದಕ್ಕೆ ಪರ್ಪಸ್ ಏನಾಯಿತು? ಅವರೆಲ್ಲ ಸುಖವಾಗಿದ್ದರು, ಸೇಫಾಗಿ ಹೋದರು, ಅವ್ರ ಹೋಟೆಲ್ ಬಿಲ್ಲೆಲ್ಲ ಕಟ್ಟಾಯಿತು. ನಾನು ಶುರು ಮಾಡಿದ್ರಿಂದ ಅದಾಯಿತು. ಅಂದರೆ ನಮ್ಮ ಶುರುವಿಕೆ ಅವ್ರಿಗೆ ಹೇಳಿದ್ದು ಒಂದೇ ಮಾತು, ಅವ್ರು ಯಾರು ಮಾಡಲಿಲ್ಲ ಅಂದರೆ ನಾನು ಇದ್ದೀನಿ. ಸೊ ಇದೇ ವಿಚಾರನ ನಾವು ಮಾಡ್ಕೊಂಡು ಹೋಗ್ತೀವಿ. ನಾವು ಅವಾಗ ಇನ್ನೂ ಡೆವಲಪ್ಮೆಂಟ್ ಯಾವ ಥರ ಮಾಡ್ತೀವಿ ಅಂತ ಇನ್ನೂ ಬದಲಾವಣೆ ತರೋದಕ್ಕೆ ಏನೇನು ಮಾಡ್ಬೋದು, ಇನ್ನೂ ಬೇರೆ ದೇಶದಿಂದ ಹಣಗಳನ್ನ ನಮ್ಮ ದೇಶಕ್ಕೆ ಒಳಹರಿವಾಗುವಾಗ ಕಾಂಪಿಟೇಷನ್ಗೆ ಏನು ರೆಡಿ ಇಲ್ಲ ಹಂಗಾದ್ರೆ? ಅಲ್ಲ, ಕಾಂಪಿಟೇಷನ್ ಅಂತಲ್ಲ, ಕೆಲಸ ಮಾಡ್ತಿದ್ರೆ ನಾನೇ ಗೆಲ್ಬೇಕು ಅನ್ನೋ ಸ್ವಾರ್ಥ ಇಲ್ಲ ನನಗೆ. ಮಾಡ್ತಾ ಇದ್ರೆ ನಿಜವಾಗ್ಲೂ ಅದು ಖುಷಿ ವಿಷಯ. ಅವ್ರು ಏನು ಮಾಡಲ್ಲ ಅದನ್ನ ಮಾಡ್ತಾ ಹೋಗ್ತೀನಿ, ಬಿಕಾಸ್ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ನಾವು 15 ವರ್ಷ ಹಿಂದೆ ಇದ್ದೀವಿ ಅಂತ ಹೇಳ್ತು ಅಂದ್ರೆ 15 ವರ್ಷ ಸ್ಪೀಡಾಗಿ ಬೇರೆ ದೇಶಕ್ಕೆ ನಾವು ಮ್ಯಾಚ್ ಆಗಬೇಕು ಅಂದ್ರೆ ಬೇರೆ ಕೆಲಸಗಳಿದೆಯಲ್ಲ, ಅದನ್ನ ಮಾಡ್ತಾ ಹೋಗ್ತಿರ್ತೀನಿ ನಾನು. ಎಸ್ ಸರ್. ಈಗ ಚುನಾವಣೆ ನೀವು ಅಭ್ಯರ್ಥಿಗಳನ್ನ ಮುಖಾಂತರ ಅದೆಲ್ಲ ಹೇಳಿದ್ರಿ. ಈಗ ಅದನ್ನ ಮೀರಿದಂಥ ಒಂದು ಸಂಘಟನೆ ಯೂಶ್ವಲಿ ಬೇಕಾಗುತ್ತೆ ಸರ್. ಯಾಕಂದರೆ ಪಾರ್ಟಿಗೆ ಒಬ್ಬರು ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಒಂದು ಕೋಶಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕು, ಮತ್ತು ಒಂದು ಇಂಟರ್ನಲ್ ಒಂದು ಬಾಡಿ ಅಂತೂ ಇರಲೇಬೇಕು. ಅದನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ? ಅದಕ್ಕೆ ಜನ ಎಲ್ಲಿಂದ ತರ್ತೀರಾ? ನಿಮ್ದು ಆಲ್ರೆಡಿ ಟೀಮ್ ಇದೆಯಾ ಅಥವಾ ಅದು ಸಹ ಇದೇ ಪ್ರಕ್ರಿಯೆನಲ್ಲಿ ಆಗುತ್ತೆ? ಯಾಕೆ ಈಗ ನೀವು ಕೇಳಿದ ಒಳ್ಳೆ ಪ್ರಶ್ನೆ. ಅದನ್ನು ನಾನು ಹೇಳ್ತೀನಿ. ನಾನು ಇವತ್ತು ಆಯ್ಕೆ ಮಾಡಿದಾಗ ನಾನು ಅಮ್ಯಾಚೂರ್ ಥರ ಆಯ್ಕೆ ಮಾಡ್ತೀನಿ. ಇವಾಗ ಒಂದು ಅಭ್ಯರ್ಥಿನ ಇಂಟ್ರ್ಯೂ ತಗೋಬೇಕು ಅಂತಂದರೆ ಆ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿದ್ದು ಇಂಟ್ರ್ಯೂ ತಗೊಂಡ್ರೆ ಅನುಕೂಲ ಆಗುತ್ತೆ. ಇವತ್ತು ನಾನು ಪೊಲಿಟಿಕಲ್ ಪಾರ್ಟಿ ಮಾಡಬೇಕು ಅಂತಿದ್ದೀನಿ, ಬಟ್ ಪೊಲಿಟಿಕಲ್ ಒಳಗಡೆ ಇರುವಂಥ ಒಳಹರಿವುಗಳು ನನಗೆ ಇನ್ನೂ ಗೊತ್ತಿಲ್ಲ. ಅಂದರೆ ಹೇಗೆ ಎಂಥ ವ್ಯಕ್ತಿನ ಆಯ್ಕೆ ಮಾಡಬೇಕು, ಯಾರನ್ನೋ ಕರ್ಕೊಂಡು ಬಂದು ಕೂರಿಸ್ಬಿಡೋಕ್ಕಾಗಲ್ಲ. ಅವನಲ್ಲಿ ಇಂಟೆನ್ಷನ್ ಇಲ್ಲ ಅಂತಂದರೆ, ಅವನಲ್ಲಿ ಆ ಫೋರ್ಸ್ ಇಲ್ಲ ಅಂತಂದರೆ ಈಗೇನು ಝೀರೋ ಆಗಿ ಬಂದು ಸ್ಕ್ರ್ಯಾಚ್ ಆಗಿ ಬಂದು ಮತ್ತೆ ಕೂತ್ಕೊಳ್ಳುತ್ತೆ. ಅದು ತಪ್ಪು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ನನ್ನ ಕಲ್ಪನೆ, ನನ್ನ ಪರಿಕಲ್ಪನೆ. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಫಸ್ಟು ನಮ್ಮ ಆಯ್ಕೆ ಪ್ರೋಸೆಸ್ ಎಲ್ಲನೂ ಕೂಡ ನಾವು ಸಂಘಟನೆ ಮಾಡ್ತಾ ಆಯ್ಕೆ ಮಾಡೋಣ ಅಂತ. ಅಂದರೆ ಕೆಲವು ಕೆಲಸ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಪೊಲಿಟಿಕಲ್ ಪಾರ್ಟಿ ಈಗ ಮಾಡ್ತಿದ್ರು ಜನವರಿಯಿಂದ ನಾನು ಅದನ್ನು ಅಧಿಕೃತವಾಗಿ ಜನಕ್ಕೆ ಹೇಳ್ತೀನಿ, ತರ್ತೀನಿ ಅಂತ ಘೋಷಣೆ ಮಾಡ್ತೀನಿ ಅಂತ ಹೇಳ್ತಿರೋದು. ಅದಾದ ನಂತರ ಸಂಘಟನೆ ನೀವು ಕೇಳಿದ್ರಿ. ನಿಮಗೆ 1947 ಎಕ್ಸಾಂಪಲ್ ಕೊಟ್ಬಿಟ್ಟು ಇಲ್ಲಿ ಬರ್ತೀನಿ. 1947 ಅಷ್ಟೊತ್ತಿಗೆ ಬ್ರಿಟಿಷರು ಆಲ್ಮೋಸ್ಟ್ ಏನು ಬೇಕು ಅವ್ರಿಗೆ ಅದನ್ನು ತಗೊಂಡಿದ್ರು. ಅವ್ರಿಗೂ ಫ್ರಸ್ಟ್ರೇಟ್ ಆಗಿತ್ತು, ಅವ್ರ ದೇಶಕ್ಕೆ ವಾಪಸ್ ಹೋಗಬೇಕು ಅನ್ನೋ ಲೆವೆಲಲ್ಲಿ ಇದ್ದರು ಅವರು. ಆ ಟೈಮಲ್ಲಿ ಅವರು ನಾವು ಸ್ವತಂತ್ರನ ಬಡ್ದಾಗ ಕೊಟ್ಬಿಟ್ಟು ಹೋದೋ ಅನ್ನೋದಕ್ಕಿಂತ ಯಾರೋ ಒಬ್ಬ ಶಾಂತಿಯುತವಾಗಿ ಮಾಡ್ತಾ ಇದ್ದಾನೆ ಅವನ ಹೆಸರನ್ನು ಮುಂದೆ ತಂದುಬಿಟ್ಟು ಶಾಂತಿಯಿಂದ ಮಾತಾಡೋದಕ್ಕೆ ನಾವು ಸ್ವತಂತ್ರ ಕೊಡ್ತಿದ್ದೀವಿ ಅಂದ್ಬಿಟ್ಟು ಹೋದರೆ ನಮಗೆ ಲೈಫ್ ಟೈಮ್ ಗೌರವ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಬಿಟ್ಟು ಹೋದರು. ಇದರ ಅರ್ಥ ಅವ್ರು ಆಲ್ರೆಡಿ ಫ್ರಸ್ಟ್ರೇಟ್ ಆಗಿ ಅವ್ರ ಕತೆ ಮುಗಿದೋಗಿತ್ತು, ನನಗೆ ಇನ್ನು ಬೇಡ ಇಲ್ಲಿಂದ ಹೋಗೋಣ ಅಂತ ಇತ್ತು. ಈ ಮನಸ್ಥಿತಿ ಬರೋ ತನಕನೂ ಅವರು ನಮಗೆ ಸ್ವತಂತ್ರ ಕೊಡಲಿಲ್ಲ. ಯಾಕೆಂದರೆ ಹೋರಾಟ ನಡೆದು ಎಷ್ಟು ವರ್ಷ ಆಗಿತ್ತು? ಸರಿ ಸುಮಾರು 300 ವರ್ಷ ನಡೆದಿಲ್ಲ ಹೋರಾಟ. ಅವ್ರು ಬಂದಾಗಿಂದ ನಡೆದಿದೆ. ನಮ್ಮ ದೇಶ ಬಿಟ್ಟು ತೊಲಗಿ ಅಂತ ಕಿತ್ತೂರು ರಾಣಿ ಚೆನ್ನಮ್ಮಯಿಂದ ಹಿಡಿದು ಸಂಗೊಳ್ಳಿ ರಾಯಣ್ಣ ಹಿಡಿದು ಪ್ರತಿಯೊಬ್ಬರು ಹೋರಾಟ ಮಾಡಿದ್ದಾರೆ, ಕರೆಕ್ಟಾ? ಆದರೆ ಅವ್ರು ಹೋಗಿದ್ದು 47 ತನಕ ಇಲ್ಲೇ ಇದ್ಬಿಟ್ಟು ಹೋದರು. ಸೊ ಇದು ಯಾಕೆ ಹೇಳ್ತಿದ್ದೀನಿ ಈ ಟೈಮಲ್ಲಿ ಅಂದರೆ, ನಾಳೆ ಮುಂದೊಂದು ದಿನ ಪ್ರತಿಯೊಬ್ಬರಿಗೂ ಕೂಡ ನನಗೆಲ್ಲ ಸಿಗ್ತಾ ಇದೆ, ನನಗೆ ಊಟ ಸಿಗ್ತಾ ಇದೆ, ಸಂಬಳ ಸಿಗ್ತಾ ಇದೆ, ಹಾಸ್ಪಿಟಲ್ ಫ್ರೀ ಆಗಿದೆ, ಎಜುಕೇಷನ್ ಕರೆಕ್ಟ್ ಆಗಿದೆ, ಸೌಂದರ್ಯವಾಗಿದೆ, ಗಾಳಿ ಇದೆ, ನೀರಿದೆ, ಬೆಳಕಿದೆ, ಪ್ರತಿಯೊಂದು ನನಗೆ ಸಿಗ್ತಾ ಇದೆ, ಮೂಲಭೂತ ಸೌಕರ್ಯಗಳು. ನಾನು ಯಾಕೆ ಅವತ್ತು ಇದಕ್ಕೆ ಹೋಗಲಿ? ಯಾವುದಕ್ಕೆ? 500 ರೂಪಾಯಿ ಕೊಡೋದಕ್ಕೆ, 1000 ರೂಪಾಯಿ ಕೊಡೋದಕ್ಕೆ, 2000 ರೂಪಾಯಿ ಕೊಡೋದು ನಾನು ಓಟ್ ಯಾಕೆ ಮಾಡ್ಕೊಳ್ಳಿ? ನಾನು ಈ ಎಂಡ ನಾನು ದಿನ ಕುಡಿತಾ ಇದ್ದೀನಿ, ಇದಕ್ಕೆ ಯಾಕೆ ನಾನು ಇದು ಮಾಡ್ಕೊಳ್ಳಿ? ಇಲ್ಲಿ ನನ್ನ ಹತ್ರ ಎಲ್ಲ ಇರೋದ್ರಿಂದ ನನ್ನ ಆಯ್ಕೆ ನಾನು ಯಾವ್ದು ಬೇಕು ಅನ್ನೋದು ಆಯ್ಕೆ ಮಾಡ್ತೀನಿ ಅನ್ನುವಂಥ ಒಂದು ಮನಸ್ಥಿತಿನ ಜನರಿಗೆ ತರೋ ತನಕನೂ ಅವರ ಮನಸ್ಸೊಳಗಡೆ ಆ ಪರಿವರ್ತನೆ ಆಗೋ ತನಕನೂ ನಮ್ಮ ಸಂಘಟನೆ ಮನಸ್ಸಿನ ಒಳಗಡೆ ಅಂದರೆ ಒಳಗಡೆಯಿಂದ ನಡೀತಾ ಇರುತ್ತೆ. ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಂಗೆ ಮಾಡ್ತಾ ಇದ್ದಂಗೆನೇ ಆ ಸಂಘಟನೆ, ಅದು ಕೂಡ ಸಂಘಟನೆನೇ ಅಂತ ನನ್ನ ಪರಿಕಲ್ಪನೆ. ಅಂದರೆ ಬೇರೆಯವ್ರ ಥರ ಇಂಟರ್ನಲ್ ಸಂಘಟನೆ ಅಂದರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಿರೋದು ಸಂಘಟನೆ ನಂದು, ಅವ್ರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಿರೋದು ಸಂಘಟನೆ ನಂದು, ಅವ್ರಿಗೆ 44,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋದೇ ಒಂದು ದೊಡ್ಡ ಸಂಘಟನೆ ನಂದು.
ಬಿಸ್ನೆಸ್ಗಳು ಕ್ರಿಯೇಟ್ ಮಾಡಬೇಕು ಅನ್ನೋದೇ ಒಂದು ಸಂಘಟನೆ ನಮ್ಮದು. ಸೊ ಈ ಥರ ಸಂಘಟನೆಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ತುಂಬ ಪ್ರಬಲವಾಗಿ ಇನ್ನೊಂದು ವರ್ಷಕ್ಕೆ ಕಾಣಿಸಕ್ಕೆ ಶುರುವಾಗುತ್ತೆ. ಸೇವೆ, ಉದ್ಯೋಗ ಮತ್ತು ಆರೋಗ್ಯ. ಆರೋಗ್ಯ ಮತ್ತು ಹಣಕಾಸು ವ್ಯವಸ್ಥೆಯನ್ನ ಸದೃಢಗೊಳಿಸೋದು ನಿಮ್ಮ ಸಂಘಟನೆ. ಮತ್ತೆ ಭಾರತ ದೇಶದ ಸಂಸ್ಕೃತಿ ಮತ್ತೆ ಭಾರತ ದೇಶದ ಏಕತೆ ಅಂತ ಹೇಳ್ತಾರಲ್ಲ, ಈ ಏಕತೆನ ನಾವು ಎತ್ತಿ ತೋರಿಸುವಂಥದ್ದು. ನಾವು ಭಾರತ ಅದು ಆಲ್ರೆಡಿ ಪ್ರಪಂಚದಾದ್ಯಂತ ಪ್ರೂವ್ ಆಗಿದೆ. ನಾವು ಯಾರನ್ನು ಕೂಡ ರಿಸ್ಟ್ರಿಕ್ಟ್ ಮಾಡಲ್ಲ, ನಾವು ಬೇರೆ ಬೇರೆ ದೇಶದ ಥರ ಕಮ್ಯುನಿಸ್ಟ್ ನೋಡಲ್ಲ, ಭಯ ಆಗಲ್ಲ. ನಮ್ಮ ದೇಶಕ್ಕೆ ಯಾರು ಬೇಕಾದರೂ ಫ್ರೀಯಾಗಿ ಬರ್ಬೋದು, ನಿರಾಳವಾಗಿರ್ಬೋದು, ನಿರಾಳವಾಗಿ ಹೋಗ್ಬೋದು. ಈವನ್ ಕೆಟ್ಟ ಕೆಲಸ ಮಾಡಿರೋರು ಇದ್ದಾರೆ. ಇದನ್ನೆಲ್ಲನೂ ಕೂಡ ನಾವು ನೋಡುವಂಥದ್ದು ಭಾರತದ ಸೆಕ್ಯೂರಿಟಿನ ಬೇರೆ ಥರ ತರಬೇಕು ಅನ್ನುವಂಥ ಒಂದು ಉದ್ದೇಶನ ನಾವು ಇಟ್ಕೊಂಡಿದ್ವಿ. ಇವತ್ತಿರುವಂಥ ಡಿಜಿಟಲ್ ಇದರಲ್ಲಿ ನಾನು ಚೈನಾಗೆ ಹೋಗಿದ್ದೆ. ಪ್ರತಿಯೊಂದು ಜಾಗದಲ್ಲೂ ಕೂಡ ಫಾರಿನರ್ಸು ತಮ್ಮ ಪಾಸ್ಪೋರ್ಟ್ ಹಾಕ್ಬಿಟ್ಟೆ ಮುಂದಕ್ಕೆ ಹೋಗ್ಬೇಕು. ಅಲ್ಲಿ ಲೋಕಲ್ ಹೆಡ್ಸ್ ಏನು ಮಾಡಬೇಕು ಅಂದ್ರೆ ಅವರು ಕೊಟ್ಟಿರುವಂಥ ID ಕಾರ್ಡ್ಗಳನ್ನ ಹಾಕೊಂಡೇ ಹೋಗ್ಬೇಕು. ಅವ್ರ ID ಕಾರ್ಡ್ ಹಾಕಿದ್ರೆ ಮಾತ್ರ ಆ ಗೇಟ್ ಓಪನ್ ಆಗುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಇವನ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅಂದ್ರೂ ಅಷ್ಟೇನೆ, ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕಾದ್ರೂ ಅವ್ರ ID ಹಾಕೊಂಡು ಹೋಗ್ಬೇಕು. ಮತ್ತೆ ಇಷ್ಟು ಸೆಕ್ಯೂರಿಟಿ ಇಲ್ಲವೇ ಇಲ್ಲ. ನಾನು ದುಬೈಲಿ ನೋಡಿದಂಥ ಸೆಕ್ಯೂರಿಟಿ ನೀವು ನೋಡಿದ್ರೆ ಏರ್ಪೋರ್ಟಲ್ಲಿ ಇಷ್ಟೊಂದು ಚೆಕ್ ಮಾಡ್ತಾರೆ, ಬೆಲ್ಟ್ ಬಿಚ್ಚಿ ಅಂತೆಲ್ಲ. ಅಲ್ಲಿ ಏನೂ ಇಲ್ಲ, ಸೀದಾ ಒಳಗೆ ಬಿಟ್ಟೇ ಬಿಡ್ತಾರೆ ಟಕ್ ಅಂತ ಅಂದ್ಬಿಟ್ಟು. ಇವನ್ ಸಿಂಗಾಪುರಲ್ಲಿ ಅಷ್ಟೇ, ಸಿಂಗಾಪುರಲ್ಲಿ ಚೆಕ್ಕಿಂಗು ಇಲ್ಲ. ಸೊ ಇಂಥದ್ದೆಲ್ಲ ನಡೀತಿರ್ಬೇಕಾದ್ರೆ ನಮ್ಮ ದೇಶದಲ್ಲಿ ಬೆಲ್ಟ್ ತೆಗೀರಿ, ಶೂ ತೆಗೀರಿ, ಅವ್ರು ಇಷ್ಟ ಬಂದಂಗೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಸೆಕ್ಯೂರಿಟಿ ವೀಕ್ನೆಸ್ನೂ ಕೂಡ ನಾವು ಸ್ಟ್ರಾಂಗ್ ಮಾಡೋದಕ್ಕೆ ಏನು ಮಾಡಬೇಕು, ನಾವು ಬೇರೆ ದೇಶದವ್ರಿಗಿನ್ನ ಬೇಗಿರಬೇಕು. ಮತ್ತು ನನಗೆ ಆಶ್ಚರ್ಯ ಆಗಿದ್ದು ಅಂದರೆ ದುಬೈಲಿ ಪೊಲೀಸ್ ಸ್ಟೇಷನ್ ನಾನು ನೋಡಿದೆ ಸರ್. ಪೊಲೀಸ್ ಸ್ಟೇಷನ್ ಅನ್ನೋದೇ ಇಲ್ಲ ಸರ್ ಅಲ್ಲಿ. ಸ್ಮಾರ್ಟ್ ಪೊಲೀಸ್ ಸ್ಟೇಷನ್ ಅಂತ ಎಲ್ಲೆಲ್ಲೋ ಒಂದೊಂದು ಕಡೆ ಇರ್ತದೆ. ಅಲ್ಲಿ ಸ್ಮಾರ್ಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟೇ ಹೋಗಲ್ಲ ಅಲ್ಲಿ. ಕಂಪ್ಲೇಂಟ್ ಅನ್ನೋದು ತುಂಬ ರೇರ್ ಆಗಿ ಹೋಗುತ್ತೆ ಅಲ್ಲಿಗೆ. ಸೊ ಈ ಥರ ಒಂದು ಪಾಲಿಸೀಸ್ನೆಲ್ಲನೂ ನಾವು ನಮ್ಮ ದೇಶದಲ್ಲಿ ತರಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಒಳಗಡೆಯಿಂದನೇ ಸಂಘಟನೆನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಕಳೆದ ಒಂದು 40 ವರ್ಷಗಳ ಹಿಂದೆ ಅಥವಾ 30 ವರ್ಷಗಳ ಹಿಂದೆ ಒಂದು ವ್ಯವಸ್ಥೆ ಇತ್ತು, ಅಥವಾ ಲಾಸ್ಟ್ ಒಂದು 20 ಇಯರ್ಸ್ ಅಂತಲೇ ಅಂದ್ಕೊಳ್ಳೋಣ, ಡಿಜಿಟಲ್ಲು TV ಬಂದ ನಂತರದಲ್ಲಿ ಅಂತಲೇ ಅಂದ್ಕೊಳ್ಳೋಣ. ಅದನ್ನು ಎಕ್ಸಾಂಪಲ್ ಕೊಡ್ತೀನಿ. ಅಪರೂಪದ ಸುದ್ದಿಗಳು ಏನು, ಮೋಸ ಹೋದ್ರಂತೆ, ಇಂಥವ್ರು ಮೋಸ ಮಾಡಿದ್ರಂತೆ ಅಂಥದ್ದು ಸುದ್ದಿ ಅಪರೂಪ ಆಗಿತ್ತು. ಹೌದು, ಇವತ್ತು ಕಾಮನ್ ಆಗಿದೆ. ಇವತ್ತು ಯಾವ್ದು ಅಪರೂಪ ಆಗಿದೆ ಗೊತ್ತಾ? ಆಟೋದವನು ಮೊಬೈಲ್ ವಾಪಸ್ ಕೊಟ್ರೆ, ರಸ್ತೆಯಲ್ಲಿ ಬಿದ್ದಿರೋ ಹಣನ ಯಾರೋ ತಗೊಂಡೋಗಿ ಸ್ಟೇಷನ್ ಕೊಟ್ರೆ ಅದು ಸುದ್ದಿ ಆಗ್ತಾ ಇದೆ. ಸೊ ಕಂಪ್ಲೀಟ್ ಶೇಡು ಚೇಂಜ್ ಆಗಿದೆ. ಅಂದರೆ ಇವತ್ತು ಮೋಸ, ವಂಚನೆ, ದಗ ಹಾಗೂ ಸಮಾಜದಲ್ಲಿ ಬದುಕಬೇಕು ಅಂದರೆ ನೀನು ಸಮಾಜದ ಸಾಮಾಜಿಕ ಬದ್ಧತೆಗಳ ವಿರುದ್ಧವಾಗಿಯೇ ಬದುಕಬೇಕು ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಹೌದು, ಪ್ರಾಮಾಣಿಕವಾಗಿ ಬದುಕೋದೇ ವಿಶೇಷವಾಗಿದೆ. ಹೌದು. ನನ್ನ ಪ್ರಶ್ನೆ, ನಿಮ್ಮ ಪಕ್ಷ ಎಷ್ಟರ ಮಟ್ಟಿಗೆ ಜನರಿಗೆ ಅಕೌಂಟೆಬಿಲಿಟಿ ಆಗಿರುತ್ತೆ, ಪ್ರಾಮಾಣಿಕತೆಯ ಪ್ರಮಾಣ ಎಷ್ಟಿರುತ್ತೆ? ಅದನ್ನೇ ಈಗ ಹೇಳಕ್ಕೆ ಬಂದಲ್ವಾ, ಇವತ್ತು ನಾವು ಫೌಂಡೇಶನ್ ಮಾಡಿರೋದೇ ಅಲ್ಲಿಂದ ತೋರಿಸೋದಕ್ಕೆ ಅಂತ. ನಾಳೆ ನಾವು ಅಧಿಕಾರಕ್ಕೆ ಬಂತು ಅಂದರೆ, ನಾವು ಮುಖ್ಯಮಂತ್ರಿಯಾಗಿ ಕೂತ್ಕೊಳ್ತು ಅಂದರೆ, ನಮ್ಮ ಖಜಾನೆ ಅಥವಾ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಗಿರುತ್ತೆ ಅಂದರೆ, ಈಗ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ ಇದೇ ಥರ ಟ್ರಾನ್ಸ್ಪರೆನ್ಸಿ ಇರುತ್ತೆ ಅಲ್ಲಿ. ಮತ್ತು ಇನ್ನೊಂದು ಏನಂದರೆ, ಅದು ಕಷ್ಟ ಅಲ್ವೇ ಅಲ್ಲ. ಆ್ಯಕ್ಚುಲಿ ನನಗೆ ನೆನ್ನೆ ಒಬ್ಬರು ಹೇಳಿದ್ರು, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಇವಾಗ ಬದಲಾವಣೆ ತರ್ತಾ ಇದ್ದಾರೆ ಅಂತ. ಅವ್ರು ಅವತ್ತು ಹೇಳಿದ ಸತ್ಯ, ಸುಳ್ಳು ಹೇಳ್ತಾ ಇಲ್ಲ ನಾನು. 2014ರಲ್ಲಿ ಅವ್ರು ಹೇಳಿದ್ದು ಪ್ರತಿಯೊಬ್ಬರಿಗೂ 14-15 ಲಕ್ಷ ಅಕೌಂಟಿಗೆ ಬರುತ್ತೆ ಅಂತ ಹೇಳಿದ್ದು ಸತ್ಯ. ಅದನ್ನು ಮಾಡುವಂಥ ಅಧಿಕಾರ ಅವ್ರಿಗಿತ್ತು, ಮಾಡಲೂಬಹುದಾಗಿತ್ತು ಅವರು. ಅದು ತುಂಬ ಈಸಿ ಕೆಲಸ ಅದು. ಬಟ್ ಅವರು ಅದನ್ನು ಆಗಲಿಲ್ಲ. ಕಾರಣಗಳು 1000 ಇರ್ಬೋದು ಅವ್ರದ್ದು ಇಂಟರ್ನಲ್ ಪಾಲಿಸಿಯಿಂದ. ನಾನು ಏನು ಹೇಳಿದ್ ಕೊಟ್ಟಿದ್ದೀನಿ ಅಂತಂದರೆ, ಅವರು ಒಂದೊಂದು ಅವಕಾಶಗಳನ್ನ ತಗೊಂಡು ಈ ಸರಿ ಗೆಲ್ಲೋದಕ್ಕೆ ಇದನ್ನು ಫ್ರಂಟಾಗಿ ಇಟ್ಕೊಳ್ಳೋಣ, ಈ ಸರಿ ಮಾಡೋದಕ್ಕೆ ಇದನ್ನು ಫ್ರಂಟಾಗಿ ಇಟ್ಕೊಳ್ಳೋಣ, ಈ ಸರಿ ಮಾಡೋದಕ್ಕೆ ಈ ಥರ ರಾಜಕೀಯ ನಡೀತಾ ಇದೆಯಲ್ಲ, ವ್ಯವಸ್ಥೆ ನಡೀತಾ ಇದೆಯಲ್ಲ. ನಾನು ಕೊನೆ ತನಕ ಇರಬೇಕು ಅನ್ನುವಂಥ ಸ್ವಾರ್ಥ, ನಮ್ಮ ಪಾರ್ಟಿ ಕೊನೆ ತನಕ ಇರಬೇಕು ಅನ್ನುವಂಥ ಸ್ವಾರ್ಥ ಇದೇನು ಮಾಡ್ತಿದೆ, ಬದಲಾವಣೆನ ಮುಂದಕ್ಕೆ ತರ್ತಾ ಇಲ್ಲ. ಈ ಪಾರದರ್ಶಕತೆನ, ಈ ಟ್ರಾನ್ಸ್ಪರೆನ್ಸಿನ ಮ್ಯಾಕಿ ಪಾಲಿಸೀಸ್ ತರುತ್ತೆ. ಬಿಕಾಸ್ ಮ್ಯಾಕಿ ಪಾಲಿಸೀಸ್ ಮಾಡೋದು ತುಂಬ ಕೆಲಸಗಳಿದೆ. ನಮಗೆ ಅಧಿಕಾರಕ್ಕಿಂತ ಹೆಚ್ಚಾಗಿ ಬದಲಾವಣೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದರಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ, ಈ ಅಕೌಂಟಬಿಲಿಟಿನ ನಾವು ಇಲ್ಲೇ ತೋರಿಸ್ಬಿಡ್ತೀವಿ. ನಾವು ಹೇಗೆ ಅಕೌಂಟ್ಸ್ ಆಗುತ್ತೆ, ಹೇಗೆ ದುಡ್ಡು ಕೊಡ್ತೀವಿ, ಹೇಗೆ ಜನರಿಗೆ ನಾವು ತಲುಪಿಸ್ತೀವಿ ಹಣನ. ನಾವೀಗ ಬ್ಲಾಕ್ ಚೈನ್ ಟೆಕ್ನಾಲಜಿ ಮಾಡಿದ್ದೀವಿ ಸರ್. ಇದು ಜಪಾನಲ್ಲೆಲ್ಲ ಇದೆ, ಬೇರೆ ದೇಶಗಳಲ್ಲೂ ಕೂಡ ಇದು ತುಂಬ ದೇಶಗಳಲ್ಲಿ ಒಂದೊಂದು ಹೆಸರು ತಗೊಂಡಿದೆ. ಕ್ರಿಪ್ಟೋ ಅಂತ ಒಂದು ದೇಶದಲ್ಲಿ ತಗೊಂಡಿರುತ್ತೆ, ಬಿಟ್ ಕಾಯಿನ್ ಅಂತ ಇನ್ನೊಂದು ದೇಶದಲ್ಲಿ ತಗೊಂಡಿರುತ್ತೆ. ಸೊ ಅದೆಲ್ಲದಕ್ಕಿಂತ ಜಪಾನಲ್ಲಿರುವಂಥ ಬ್ಲಾಕ್ ಚೈನ್ ಅನ್ನುವಂಥದ್ದು ತುಂಬ ಫೇಮಸ್ ಆದಂಥ ಪಾಲಿಸಿ ಅದು. ಅದನ್ನು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ನಾವು ಮಾಡಿದ್ದೀವಿ. ನೀವು ನೋಡಿರ್ಬೋದು, ಕ್ರೆಡ್ ಅಂತೆಲ್ಲ ನೋಡಿರ್ಬೋದು, ಅದ್ರ ಮುಖಾಂತರ ಪಾಯಿಂಟ್ಸ್ಗಳು ಬರುತ್ತೆ ಅನ್ನುವಂಥದ್ದು. ಇನ್ ದ ಸೇಮ್ ವೇ ನಾವೇನು ಮಾಡಿದ್ದೀವಿ, ಈಗ ಫಿನಾನ್ಸ್ ಕಂಪ್ನಿನೆಲ್ಲ ಓಪನ್ ಮಾಡಿಬಿಟ್ಟು ನಮ್ಮ ಮುಖಾಂತರ ನಮ್ಮ ಗ್ರೂಪ್ ಆಫ್ ಸಂಸ್ಥೆನಲ್ಲಿ ಯಾರು ವ್ಯಾಪಾರ ಮಾಡ್ತಾರೆ
ನಮ್ಮ ಫಿನ್ಟೆಕ್ ಕಂಪ್ನಿಯಿಂದ ಯಾರು ನಮ್ಮ ಗೂಗಲ್ ಪೇ, ಫೋನ್ಪೇ ಥರ ಮ್ಯಾಕಿಸ್ ಪೇನಲ್ಲಿ ಪೇ ಮಾಡ್ತಾರೆ, ಇವರೆಲ್ಲರೂ ಅಡಿಷನ್ ಪಾಯಿಂಟ್ಸು ಲಾಯಲ್ಟಿ ಪಾಯಿಂಟ್ ಒಳಬರು ಹೋಗ್ಬಿಡ್ತೀವಿ. ಲಾಯಲ್ಟಿ ಪಾಯಿಂಟ್ ಈಸ್ ಈಕ್ವಲ್ ಟು 1 ಪಾಯಿಂಟ್ ಈಸ್ ಈಕ್ವಲ್ ಟು 1 ರೂಪಿ ಅಂತ ನಾವು ಲೆಕ್ಕ ಆಗ್ತಿರೋದ್ರಿಂದ ಅವರಿಗೆ ಅವರ ಹಣ, ಅವ್ರು ಖರ್ಚು ಮಾಡುವಂಥ ಹಣ ಮೇಣದ ಬತ್ತಿ ಥರ ಇಲ್ಲಿಂದ ಅರ್ದು ಮತ್ತು ಅದೇ ಮೇಣ ಉಳಿತಾ ಇರುತ್ತೆ ಗೊತ್ತಾ. ಸೊ ಈ ಥರ ಅವರಿಗೆ ರೀಸೈಕಲ್ ಆಗೋದಕ್ಕೆ ನಾವು ಏನು ಪ್ಲ್ಯಾನ್ ಮಾಡಬೇಕು ಅದನ್ನು ಮಾಡಿದ್ದೀವಿ. ಸೊ ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಅನ್ನೋದಾದರೆ, ಅವರು ಹಣನೇ ಖರ್ಚು ಮಾಡ್ದೇನೆ ಒಂದು 5 ಡೇ ಹಣನೇ ಖರ್ಚು ಮಾಡ್ದೇ ಎಷ್ಟೋ ಸರ್ವಿಸ್ ತಗೊಳ್ಳುವಂಥ ಒಂದು ವ್ಯವಸ್ಥೆಗೆ ಬಂದು ಕೂತ್ಕೊಬಿಡ್ತಾರೆ. ಒಂದು 5 ಡೇಗೆ ನಾನು ಹೇಳ್ತಿರುವಂಥದ್ದು. ಸೊ ಅಲ್ಲಿಗೆ ಏನಾಯಿತು, ಈಗ ಇಲ್ಲಿರುವಂಥ ಹಣ ಅವನೇನು ಖರ್ಚು ಮಾಡ್ತಿರ್ತಾನೆ, ಹಣ ಖರ್ಚಾಗ್ದೇನೆ ಅವನ ಹತ್ರನೇ ಉಳ್ಕೊಂಡು ಅದು ಉಚಿತವಾಗಿ ಅಲ್ಲಿ ಬಂದಂಗೆ ಆಗುತ್ತೆ, ಬಿಕಾಸ್ ಆಫ್ ನಮ್ಮ ಬ್ಲಾಕ್ ಚೈನ್ ಟೆಕ್ನಾಲಜಿ ಮತ್ತು ಈಕೋಸಿಸ್ಟಮ್ನ ಕ್ರಿಯೇಟ್ ಮಾಡೋದ್ರಿಂದ. ಸೊ ಇವೆಲ್ಲನೂ ಕ್ರಿಯೇಟ್ ಮಾಡ್ಕೊಂಡು ಬರ್ತಿರೋದ್ರಿಂದ ಏನಾಗುತ್ತೆ ಅಂದರೆ, ನಾಳೆ ಒಂದು ದಿನ ಒಂದು 5 ಡೇಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಜನಕ್ಕೂ ಕೂಡ ಇದರ ಪಾರದರ್ಶಕತೆ ಕಾಣಿಸುತ್ತೆ, ಅಕೌಂಟಬಿಲಿಟಿ. ಬಿಕಾಸ್ ಹೇಗೆ ಆ ದುಡ್ಡು ಬಂತು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತಾ ಹೋಗ್ತಾ ಇರ್ತದೆ ಪ್ರತಿಯೊಬ್ಬರಿಗೂ. ಮತ್ತು ನಾವು ಡಿಜಿಟಲ್ನ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ, ಡಿಜಿಟಲಲ್ಲಿ ಇದು ಮಾಡಿ ಅಂತ ಅಂದ್ಬಿಟ್ಟು. ಮತ್ತು ನಮ್ಮ ಉದ್ದೇಶ ಇರೋದು ಇಷ್ಟೇ ಸರ್. ಇವತ್ತು 1970s, 80s, 90s ಕಾಂಟ್ರಾಕ್ಟರ್ಸ್ ಅನ್ನೋರು ತುಂಬ ಅನಿವಾರ್ಯವಾಗಿದ್ದರು, ಬೇಕಾಗೇ ಇತ್ತು. ಇವತ್ತು ನಮ್ಗೆ ಯಾವುದಕ್ಕೂ ಕಾಂಟ್ರಾಕ್ಟರ್ಸ್ ಬೇಕಾಗಿಲ್ಲ. ಇವತ್ತು ಎಂಪ್ಲಾಯೀಸ್ ಕೂಡ ತಗೊಳ್ಬೋದು ಸರ್ಕಾರಕ್ಕೆ. ಸೊ ಸರ್ಕಾರಿ ಹುದ್ದೆನ ಇನ್ನೂ ಕೂಡ ಸ್ಟ್ರಾಂಗ್ ಮಾಡಿಕೊಂಡು, ತುಂಬ ನಾಲೆಡ್ಜಬಲ್ ಪೀಪಲ್ಸ್ನ ಅಲ್ಲಿ ಇಟ್ಕೊಂಡು, ಇನ್ನೊಂದಷ್ಟು ಡಿಪಾರ್ಟ್ಮೆಂಟ್ಗಳನ್ನ ವಿಸ್ತಾರ ಮಾಡ್ಕೊಂಡು ಮಾಡಬೇಕು ಅಂತ, ಅದಕ್ಕೆ ಪ್ಯಾರಲಲ್ ಆಗಿ ನಾವೊಂದು ಪ್ಲ್ಯಾನ್ನ ಮಾಡಿ ಸರ್ಕಾರಕ್ಕೆ ಹೋದಾಗ ಏನು ಮಾಡಬೇಕು ಅಂತಿದ್ದೀವಿ ಅದನ್ನು ತೋರಿಸ್ಬೇಕು ಅಂತಿದ್ವಿ. ಸೊ ಇಷ್ಟು ಅಕೌಂಟಬಿಲಿಟಿನ ನಾವು ಎದುರುಗಡೆ ತೋರಿಸ್ಕೊಂಡು ಹೋಗ್ತೀವಿ ಸರ್. ಓಕೆ ಸರ್, ನೀವು ಪೋಸ್ಟರ್ಗಳಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ರಿ ಹಾಸ್ಪಿಟಲ್ಸು ಮತ್ತು ಶಾಲೆಗಳನ್ನು ಕಟ್ತೀವಿ ಮತ್ತು ಕ್ಲಬ್ಗಳನ್ನು ಕಟ್ತೀವಿ ರೈತರಿಗೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಕ್ಲಬ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಅನಿಸುತ್ತೆ. ಕ್ಲಬ್ ಅನ್ನುವಂಥದ್ದು ಹಿಂದೆ ಬ್ರಿಟಿಷ್ ಎಲ್ಲ ಕಟ್ತಾಯಿದ್ರು. ಕ್ಲಬ್ ಅನ್ನುವಂಥದ್ದು ಒಂದು ಸಮೂಹ, ಒಂದು ಗ್ಯಾದರಿಂಗ್ ಪಾಯಿಂಟ್ ಆಗಬೇಕು, ಮತ್ತು ಅವ್ರಿಗೊಂದು ರಿಕ್ರಿಯೇಷನ್ ಸೆಂಟರ್ ಆಗಬೇಕು ಅನ್ನುವಂಥದ್ದು ಎಲ್ಲರ ದೃಷ್ಟಿಕೋನ. ಬಟ್ ವಿಪರ್ಯಾಸ ಏನಪ್ಪ ಅಂದರೆ, ರೈತ ದೇಶದ ಬೆನ್ನೆಲುಬು, ನಮ್ಮ ಭಾರತ ದೇಶದ ಬೆನ್ನೆಲುಬೇ ರೈತನ್ನ ಯಾರು ಕರೆಕ್ಟಾಗಿ ಗಮನಿಸ್ಕೊಳ್ತಾ ಇಲ್ಲ. ಇವತ್ತು ತುಂಬಾ ಪಾರ್ಟಿಗಳೆಲ್ಲ ಬಂದಿತ್ತು ಅಂತಂದ್ರೂ ಯಾರೋ ಅದನ್ನು ಗಮನಿಸ್ಕೊಳ್ತಾರೆ. ಸೊ ನಮ್ಮ ಉದ್ದೇಶ ಎಲ್ಲಿದ್ದು ನಾವದು ಜಮೀನ್ದಾರ್ಸ್ ಕ್ಲಬ್ ರೈತರಿಗೆ ಒಂದು ಜಮೀನ್ದಾರ್ಸ್ ಕ್ಲಬ್ ಅಂತ, ಮ್ಯಾಕೇಜ್ ಜಮೀನ್ದಾರ್ಸ್ ಕ್ಲಬ್ ಅಂತ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದು ರಿಕ್ರಿಯೇಷನ್ ಸೆಂಟ್ರು. ಏಕೆ ಅಂದರೆ, ರೈತರನ್ನು ನಾವೀಗ ರೈತರಿಗೆ ಉದ್ಯೋಗ ಅಂತ ಒಂದು ಹೊಸ ಕಾನ್ಸೆಪ್ಟ್ನ ಮಾಡಿದ್ದೀವಿ. ಮತ್ತು ಎಲ್ಲ ಜಮೀನುಗಳನ್ನ ನಾವು ಒಂದು ಕ್ರಾಪ್ ಓನರ್ಶಿಪ್ ಅನ್ನುವಂಥ ಒಂದು ಹೊಸ ಮಾಡೆಲ್ ಮುಖಾಂತರ ನಾವು ವ್ಯವಸಾಯ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅದಕ್ಕೆ ಆ FPOಗೆ 100 crores ಇಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಶೀಘ್ರದಲ್ಲೇ, ಅಂದರೆ ಈ ವರ್ಷದ ಕೊನೆಯಲ್ಲೇ ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ಶುರು ಮಾಡ್ಕೊಂಡು ಹೋಗ್ತೀವಿ. ಸೊ ಅದು ಅವರ ರಿಕ್ರಿಯೇಷನ್ ಸೆಂಟರ್ ಆಗುತ್ತೆ. ಎಲ್ಲ ತಾಲೂಕು ಮಟ್ಟದಲ್ಲೂ ಕೂಡ ಇದಿರುತ್ತೆ, ಅಥವಾ ಹೋಬಳಿ ಮಟ್ಟದಲ್ಲೂ ಕೂಡ ಇದಿರ್ತಾ ಹೋಗುತ್ತೆ. ಸೊ ನಮ್ಮ ಯಾವುದೇ ಯೋಜನೆಗಳನ್ನು ಕೂಡ ಪ್ರತಿಯೊಂದು ಹೋಬಳಿನಲ್ಲೂ ಆಗಬೇಕು ಅನ್ನುವಂಥದ್ದು. ಈಗ ನಾವು ಹೆಲ್ತ್ ಕೇರ್ ಸೆಂಟರ್ ಇವತ್ತು ಮಳವಳ್ಳಿನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಳವಳ್ಳಿನಲ್ಲಿ ನಾವು ಇವಾಗ ಮೊದಲನೇದು ಐಫಾರ್ಮಾ ಅಂತ ಮಾಡಿದ್ದೀವಿ. ಐಫಾರ್ಮಾ ಮುಖಾಂತರ ನಾವು ಮೆಡಿಕಲ್ ಸ್ಟೋರು, ಆಪ್ಟಿಕಲ್ಸು ಮತ್ತು ಕ್ಲಿನಿಕ್ಕು, ಡಯಾಗ್ನೋಸ್ಟಿಕ್ ಸೆಂಟ್ರು ಮತ್ತು ಡಯಾಲಿಸಿಸ್ ಸೆಂಟ್ರು, ಇದು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಇರಬೇಕು ಅಂತನ್ನುವಂಥ ಒಂದು ಕೆಲಸನ ಮಾಡ್ತಾಯಿದ್ದೀವಿ. ಎರಡನೇದು ಹೆರಿಗೆಗೆ ಉಚಿತ ಅಂತ ಒಂದು, ಅಂದರೆ ಮ್ಯಾಕೇಸ್ನಿಂದ ಜನನ ಉಚಿತ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಜನನ ಉಚಿತ ಅಂದರೆ ಬಿಲೋ ಪಾವರ್ಟಿ ಲೆವೆಲಲ್ಲಿ ಇರುವಂಥವ್ರು ಹೆರಿಗೆಗೆ ಯಾವುದೇ ಥರದ ದುಡ್ಡನ್ನು ಕೂಡ ಕೊಡದೇನೆ, ಅನಧಿಕೃತವಾಗೂ ಕೊಡುವುದೇನೆ, ಅದು ಏನೇ ಇತ್ತು ಅಂತ ಅದನ್ನು ಮ್ಯಾಕಿ ಪಾಲಿಸೀಸ್ ನೋಡ್ಕೊಳ್ಳುತ್ತೆ. ಮತ್ತು ಅವರಿಗೆ ಬೇಕಾದಂಥ ಬೇಸಿಕ್ ಕಿಟ್ಸ್ಗಳನ್ನ ಕೊಡುವಂಥದ್ದು, ಹಳ್ಳಿಗಳಲ್ಲಿ ಹೆಣ್ಮಕ್ಳುಗಳಿಗೆ ಇದನ್ನೆಲ್ಲ ಮಾಡುವಂಥದ್ದು. ಸೊ ಇದನ್ನೆಲ್ಲನೂ ಕೂಡ ನಾವು ಶುರು ಮಾಡ್ತಿದ್ದೀವಿ. ಹಾಗೆ 1,000 ಅಂದರೆ 20 ಕಿಲೋಮೀಟರ್ ರೇಡಿಯಸ್ಸಿಗೆ ಒಂದು ಹಾಸ್ಪಿಟಲ್ ಇರಬೇಕು ಅನ್ನುವಂಥದ್ದು ನಮ್ಮ ಬಹು ವರ್ಷಗಳ ಕನಸದು. 60 ಬೆಡೆಡ್ ಹಾಸ್ಪಿಟಲ್ ಇರಬೇಕು ಅಂತ ಅಂದ್ಬಿಟ್ಟು. ಮತ್ತು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಒಂದು ಬೇರೆ ಥರದ್ದು ಸ್ಪೆಷಾಲಿಟಿ ಹಾಸ್ಪಿಟಲ್ಸು, ಹಾಗೆ ಅದ್ರ ಮೇಲ್ಗಡೆ ಹೋಯಿತು ಅಂತಂದರೆ ಜಿಲ್ಲಾ ಮಟ್ಟದಲ್ಲಿ ಹಾಸ್ಪಿಟಲ್ಸು ಮತ್ತು ಝೋನ್ಸ್ಗಳಲ್ಲಿ ಮೆಡಿಕಲ್ ಕಾಲೇಜಸ್ ಮಾಡಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಅದ್ರದ್ದು ಈಗ ಒಂದು ಜಾಗನ ನಾವೀಗ ನೋಡ್ಕೊಂಡ್ಬಂದಿದ್ದೀವಿ, ಇವಾಗ ಮಳವಳ್ಳಿ ಹತ್ರನೇ. ಸೊ ಎಲ್ಲ ಯಾಕೆ ಮಳವಳ್ಳಿ ಅಂದರೆ ನಮ್ಮ ಹುಟ್ಟೂರಿಂದನೇ ಸ್ಟಾರ್ಟ್ ಆಗಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಅಲ್ಲಿ ಯಾವುದೇ ಥರದ ಆಮಿಷ ಇಲ್ಲ. ಆಮೇಲೆ ಅದನ್ನು ತಿಳ್ಕೋಬಾರ್ದು, ಅಲ್ಲಿ ಎಲೆಕ್ಷನ್ಗೋಸ್ಕರ ಮಾಡ್ತಿದ್ದಾರೆ ಅನ್ನೋದಲ್ಲ. ನಾನು ಎಲ್ಲಿ ಎಲೆಕ್ಷನ್ ನಿಂತ್ಕೊಳ್ತೀನಿ ಅಂತ ಈವನ್ ನನಗೂ ಗೊತ್ತಿಲ್ಲ ಇವತ್ತು. ಅದು ಜನವರಿಗೆ ಗೊತ್ತಾಗುತ್ತೆ. 2028ಕ್ಕೆ ಜನ ನಾನು ಎಲ್ಲಿ ನಿಂತ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ, ಆ ಕ್ಷೇತ್ರದಲ್ಲಿ ನಿಂತ್ಕೊಳ್ತೀನಿ. ನಾನು 3 ಕ್ಷೇತ್ರದಲ್ಲಿ ನಿಂತ್ಕೊಳ್ತೀನಿ, ಅಲ್ಲಿಂದ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಸೊ ನನ್ನ ಕ್ಷೇತ್ರ ಮಳವಳ್ಳಿನಲ್ಲಂತೂ ನಾನು ನಿಂತ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ. ಬಟ್ ಅಲ್ಲಿಂದ ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ನಾನು ಹುಟ್ಟೂರಿಂದ ಅಂತ ಅಂದ್ಬಿಟ್ಟು. ಇವತ್ತೊಂದು ನಮ್ಮ ರಾಘವೇಂದ್ರ ಸ್ವಾಮಿ ಮಠಾಧ್ಯಕ್ಷರಾದಂಥ ನಮ್ಮ ಶ್ರೀ ಸುಬುಧೇಂದ್ರ ತೀರ್ಥರು ಆಶೀರ್ವಾದದೊಂದಿಗೆ ಇವತ್ತು ನಮಗೆ ಆ ಅಪ್ಪಣೆ ಸಿಕ್ಕಿದೆ. ಬಹುದಿನಗಳ ಕನಸು. ರಾಘವೇಂದ್ರ ಸ್ವಾಮಿ ಮಠನ ನಾವಿವಾಗ ಮಳವಳ್ಳಿಲಿ
ಸ್ಥಾಪನೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಶುರು ಮಾಡ್ತಾ ಇದ್ದೀವಿ. ಸೊ ಈ ಥರ ದೇವಸ್ಥಾನಗಳು ಬರೀ ಹಿಂದೂ ಅಷ್ಟೇ ಅಲ್ಲ, ಮುಸಲ್ಮಾನರಿಗೂ ಕೂಡ ಸಪೋರ್ಟ್ ಮಾಡಿಕೊಂಡು, ಕ್ರಿಶ್ಚಿಯನ್ರಿಗೂ ಸಪೋರ್ಟ್ ಮಾಡಿ, ಜೈನರಿಗೂ ಸಪೋರ್ಟ್ ಮಾಡಿ, ಮತ್ತು ಥರ್ಡ್ ಜೆಂಡರ್ ಇದೆಯಲ್ಲ ಅಂಥವ್ರಿಗೂ ಕೂಡ ನಾವು ಅವರಿಗೆ ಸಪೋರ್ಟ್ ಮಾಡಿ ಬೆಳೆಸ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ತುಂಬ ಯೋಜನೆಗಳನ್ನ ಇಟ್ಟಿದ್ದೀವಿ. ಪ್ರತಿಯೊಬ್ಬರಿಗೂ ಐಡೆಂಟಿಟಿ ಕಾರ್ಡ್ ಕೊಡಬೇಕು, ಪ್ರತಿಯೊಬ್ಬರಿಗೂ ಕೂಡ. ಮತ್ತು ನಮ್ಮದು ಮ್ಯಾಕಿಸ್ ಹಾಸ್ಪಿಟಾಲಿಟಿಯಿಂದ ನಾವೀಗ ಉಚಿತ ಕ್ಯಾಂಟೀನ್ ಮಾಡ್ತಾಯಿದ್ದೀವಿ. ಮ್ಯಾಕಿಸ್ ಕ್ಯಾಂಟೀನ್, ಇಂದಿರಾ ಕ್ಯಾಂಟೀನ್, ಅಮ್ಮ ಕ್ಯಾಂಟೀನು, ಅಪ್ಪಾಜಿ ಕ್ಯಾಂಟೀನ್ ಅಂತೆಲ್ಲ ಇದೆಯಲ್ಲ, ಅದೇ ಥರ ನಾವು ಈಗ ಕ್ಯಾಂಟೀನ್ ಮಾಡ್ತಾಯಿದ್ದೀವಿ. ಮ್ಯಾಕಿಸ್ ಕ್ಯಾಂಟೀನ್ ಅಂತ ಬರುತ್ತೆ. ಸೊ ಇದ್ರ ಮುಖಾಂತರ ತುಂಬ ಕಡಿಮೆ ಬೆಲೆಗೆ, ಕೆಲವರು ದುಡ್ಡಿಲ್ಲ ಅಂದರೆ ರಿಜಿಸ್ಟರ್ ಆಯಿತು ಅಂದರೆ ಅವರು ಫ್ರೀಯಾಗೂ ಕೂಡ ನಾವು ಅವ್ರಿಗೆ ಬೇಸಿಕ್ ಊಟನ ಕೊಡುವಂಥ ಒಂದು ಯೋಜನೆಯೂ ಕೂಡ ಈಗ ಆಲ್ರೆಡಿ ಚಾಲ್ತಿನಲ್ಲಿ ಇದೆ ಸರ್. ಸರ್, ಒಂದು ವಿಡಿಯೋದಲ್ಲಿ ನಾನು ಗಮನಿಸಿದೆ, ನಾನು ಸ್ಟಡಿ ಮಾಡ್ತಾ ಇರಬೇಕಾದ್ರೆ 2047 ಮಿಷನ್ ಅಂತ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೆ. ಹೌದು. ಏನು ಸರ್ ಅದು 2047 ಮಿಷನ್ ಅಂದರೆ ಏನದು? ಓಕೆ, ನಮಗೆ ಈಗ ಸ್ವಾತಂತ್ರ್ಯ ಬಂದು 100 ವರ್ಷ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ನಂಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ. ಸ್ವಾತಂತ್ರ್ಯ ಅನ್ನೋದು ನಮ್ಗೆ ಇಲ್ಲವೇ ಇಲ್ಲ ಇನ್ನೂ. ಆವಾಗ ಬ್ರಿಟಿಷರು ಆಡಳಿತ ಮಾಡ್ತಿದ್ರು. ಈಗ ತಪ್ಪು ತಿಳ್ಕೊಬೇಡಿ, ಇದು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ, ನಾಲೆಡ್ಜ್ ಇಲ್ಲದೆ ಇರೋರು ಆಡಳಿತ ಮಾಡ್ತಾ ಇದ್ದಾರೆ, ಜ್ಞಾನ ಇಲ್ಲದೆ ಇರೋರು ಆಡಳಿತ ಮಾಡ್ತಾ ಇದ್ದಾರೆ. ಅಪ್ಪ ಹಾಕದ ಆಲ್ದ ಮರ ಅಂತ ಅಂದ್ಬಿಟ್ಟು ಹುಚ್ಚು ನಿರ್ಧಾರಗಳನ್ನ ತಗೊಂಡು ಆಡಳಿತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತಿಲ್ಲ, ಸ್ವತಂತ್ರ ಕುಗ್ಗಿಸ್ತಾ ಇದೆ, ಪ್ರತಿದಿನ ಸ್ವತಂತ್ರ ಕುಗ್ಗಿಸ್ತಾ ಇದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು 2047ನೇ ಇಸ್ವಿ ಅಷ್ಟೊತ್ತಿಗೆ ಭಾರತ ದೇಶ ಸಂಪೂರ್ಣವಾಗಿ ಸ್ವತಂತ್ರವಾಗಿರಬೇಕು. ಒಂದು. ಎರಡನೇ ವಿಚಾರ ಏನಪ್ಪ ಅಂದರೆ, ಇಡೀ ರಾಷ್ಟ್ರದಲ್ಲೇನೆ, ಇಡೀ ಗ್ಲೋಬಲ್ಲೇನೆ ಪ್ರಪಂಚದಲ್ಲೇ ನಂಬರ್ 1 ರಾಷ್ಟ್ರ ಆಗಬೇಕು ಅನ್ನುವಂಥದ್ದು ನಮ್ಮ ಗುರಿ. ಇಲ್ಲಿ ಹಾಸ್ಪಿಟಲ್ ಮತ್ತು ಎಜುಕೇಷನ್ BJP ಅವರು ಹೇಳ್ತಾ ಇದ್ದಾರೆ ಸರ್. ಮಾಡಲಿ, ನನಗೆ ಒಳ್ಳೇದಲ್ವಾ? ಅವ್ರು ಮಾಡ್ತಾರಾ, ನಾನು ಮಾಡ್ತಾರಾ? ಈಗ ಅವರು ಹೇಳ್ತಾ ಇದ್ದಾರೆ, ಅವ್ರನ್ನೂ 47 ಜನ ನೋಡ್ತಾರೆ, ನಾನು ಹೇಳ್ತಾ ಇದ್ದೀನಿ, ನನ್ನೂ 47 ಜನ ನೋಡ್ತಾರೆ. ಯಾರು ಮಾಡಿರ್ತಾರೆ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಪಾಪ ನಾನು ಹೇಳ್ತಿದ್ದೀನಿ, ನಾನು ಎಲ್ಲರಿಗೂ ಹೇಳ್ತಾ ಇರೋದು ಅಷ್ಟೇನೆ, ರಾಜಕೀಯ ಸ್ನೇಹಿತರಿಗೆಲ್ಲರಿಗೂ ಹೇಳ್ತಿರೋದು ಇಷ್ಟೇ. ನೋಡ್ರಪ್ಪ, ನಾನು ಇಲ್ಲಲ್ಲ, ಮಲಗಲ್ಲ, ನಡ್ಕೊ ಹೋಗ್ತೀನಿ. ನಾನು ನಡ್ಕೊ ಹೋಗ್ತಿರೋದು ಇವು ನಿಧಾನಕ್ಕೆ ನಡ್ಕೊ ಹೋಗ್ತಾನೆ ಅಂತ ನೀವೇನಾದ್ರು ಮಲ್ಕೊಳ್ತು ಅಂತಂದರೆ ನಾನು ಗೆದ್ದುಬಿಡ್ತೀನಿ. ಅನ್ಯಾವಾಗ ನಾನು ಗೆಲ್ಲಿಸ್ಬೇಡಿ. ನೀವು ನಿಮ್ಮ ಸ್ಪೀಡನ್ನ ನೋಡ್ಕೊಂಡು ನೀವು ಹೋಗಿ, ಬೇಗ ಮಾಡಿ. 47 ಅಂತಿದ್ದೀರಾ, ನನಗಾದರೆ 47 ಬೇಕು, ನಿಮ್ಮ 37ಕ್ಕೆ ಮಾಡ್ಬೋದು, ನೀವು ಇನ್ನೂ ಬೇರೆ ಥರನೇ ಮಾಡ್ಬೋದು. ಸೊ ಹೇಳೋರು ಎಲ್ಲರೂ ಹೇಳ್ತಾರೆ ಸರ್. ಇವತ್ತು ನಾನು ಅದನ್ನೇ ಹೇಳಿದ್ನಲ್ವಾ, ನನಗೆ ಖುಷಿಯಾಗಿದ್ದ ವಿಷಯ ಏನಪ್ಪ ಅಂದರೆ, ನೀವು PTKನಲ್ಲೇ ಶುರು ಮಾಡಿದ್ರಿ, ಹೇಳೋದಕ್ಕಿಂತ ಮಾಡಿ ತೋರಿಸ್ಬೇಕು ಅನ್ನುವಂಥ ಒಂದು ರಾಜಕೀಯ ಪಕ್ಷ ಬಂದಿದೆ ಅನ್ನುವಂಥದ್ದು. ಸೊ ನಾವು ಮಾಡ್ಕೊಂಡು ಹೋಗ್ತಿರ್ತೀವಿ ಸರ್. ಈಗ ನಾವು ಇಲ್ಲಿಂದ ಮೈಸೂರಿಗೆ ಹೋಗ್ತಿದ್ದೀವಿ ಅಂತ ಅನ್ನೋದಾದರೆ, ಇಲ್ಲಿಂದ ನಾನು ಮೈಸೂರಿಗೆ ಬರ್ತೀನಿ ಅಂತ ಹೇಳೋದಾಯ್ತು ಅಂದರೆ, ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಾದ್ಮೇಲೆ ಅದು ಮೈಸೂರು ಅಂತ ಹೇಳೋದು. ನಾನು ಇಲ್ಲೇ ನಿಂತ್ಕೊಂಡು ಮೈಸೂರಿಗೆ ಬರ್ತೀನಿ ಅಂದರೆ, ಒಂದು ದಿನ ಆದರೂ ಮೈಸೂರಿಗೆ ಹೋಗಲ್ಲ, 2 ದಿನ ಆದರೂ ಮೈಸೂರಿಗೆ ಹೋಗಲ್ಲ, 1 ತಿಂಗಳಾದರೂ ಮೈಸೂರಿಗೆ ಹೋಗಲ್ಲ. ಸ್ಟಾರ್ಟ್ ಮಾಡಿದೆ, RR ನಗರ ಹತ್ರ ಹೋಗ್ತಾ ಇದ್ದೀನಿ, ಅಲ್ಲಿಂದ ಬಿಡದಿಗೆ ಹೋದೆ, ನಡ್ಕೊಂಡು ಹೋಗ್ತಿದ್ದೀನಿ. ಈಗ ನಾನು ಮೈಸೂರಿಗೆ ಬರ್ತಿದ್ದೀನಿ ಅಂತಂದರೆ ಪ್ರಾಯಶಃ 1 ಅವರಲ್ಲಿ ಹೋಗ್ಬೋದು, ನಿಧಾನಕ್ಕೆ ಹೋಯ್ತವ್ರು 2 ಅವರಲ್ಲಿ ಹೋಗ್ಬೋದು, ಇನ್ನೂ ನಿಧಾನಕ್ಕೆ ಹೋಯ್ತವ್ರು 3 ಅವರಲ್ಲಿ ಹೋಗ್ಬೋದು. ಕರೆಕ್ಟಾ? ಸೊ ಜರ್ನಿ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಜರ್ನಿನ ನಾವು ತೋರಿಸ್ತಾ ಹೋಗ್ತೀವಿ. ಮ್ಯಾಕಿ ಪಾಲಿಸೀಸು ಅದು 2047ಕ್ಕೆ ಆಗ್ತಾ ಹೋಗುತ್ತೆ. ಇಲ್ಲಿ ಎಜುಕೇಷನ್ ಫ್ರೀ ಇರುತ್ತೆ ಸರ್, ಹಾಸ್ಪಿಟಲ್ಸ್ ಫ್ರೀ ಇರುತ್ತೆ. ಮತ್ತು ಏನು ನೀವು ಸಿಂಗಾಪುರ್, ದುಬೈ ಅಂತ ಹೇಳ್ತೀರ, ಅದಕ್ಕಿಂತ ಸೂಪರಾಗಿ ನಮ್ಮ ದೇಶ ಇರುತ್ತೆ. ಟೂರಿಸಮ್ ಹಬ್ಬ ಆಗಿರುತ್ತೆ. ಮತ್ತು ಇಲ್ಲಿಯ ಮಣ್ಣಿಂದ ಇಡೀ ಪ್ರಪಂಚಕ್ಕೆ ಊಟ ಕೊಡ್ತಿರ್ತೀವಿ ನಾವು ರೈತರು. ಇಡೀ ರೈತರು ನಮ್ಮ ದೇಶನ ಶ್ರೀಮಂತ ರಾಷ್ಟ್ರನಾಗಿ ಮಾಡಿರುತ್ತೆ. ಏನು ನಾವು ಪರಿಕಲ್ಪನೆ ಮಾಡ್ಕೊಳ್ತಾ ಇದ್ದೀವಿ ಪಾಶ್ಚಾತ್ಯ ದೇಶದಲ್ಲಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕು ಅಂದರೆ 10 ಲೇನ್ಸ್ ಇದೆ, 12 ಲೇನ್ಸ್ ಇದೆ, ಟೋಲ್ಗಳು ಕಾಣಿಸಲ್ಲ, ಬುಲೆಟ್ ಟ್ರೈನ್ಸ್ಗಳಿದೆ. ಇವೆಲ್ಲ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿರುತ್ತೆ. ಮತ್ತು ಇನ್ನೊಂದು ವಿಷಯನೂ ಹೇಳ್ಬಿಡ್ತೀನಿ, ನನ್ನ ಕನಸು, ಮತ್ತು ನಾನು ಅದಕ್ಕೋಸ್ಕರ ಹೋರಾಟ ಮಾಡ್ತೀನಿ. ಬೇರೆ ದೇಶದಿಂದ, ವರ್ಲ್ಡ್ ಬ್ಯಾಂಕಿಂದ ಸಾಲ ತಂದರು ಅಂದಂಗೆ ಇಂಡಿಯನ್ ಬ್ಯಾಂಕಿಂದ ಸಾಲ ತಗೊಂಡು ಬೇರೆ ದೇಶದವ್ರು ನಡೆಸೋಗುವಂಥ ಒಂದು ದಿನ ಬರಬೇಕು ಅನ್ನೋದೇ ನಮ್ಮ 2047 ಮಿಷನ್ನು.